ನಮಸ್ಕಾರ. ನನ್ನ ಹೆಸರು ಮಂಜುಳಾ ಬಸಲಿಂಗಪ್ಪ ಅಂತ. ನಮ್ಮ ಲೋಕಸಭೆಯ ಅಭ್ಯರ್ಥಿಯಾದಂತ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ನಾವು ಮತ ಯಾಕೆ ಹಾಕಬೇಕು ಮತ್ತೆ ಅವರನ್ನ ಗೆಲ್ಲಿಸಿ ನಾವು ಪಾರ್ಲಿಮೆಂಟಿಗೆ ಕಳಿಸಬೇಕು ಅನ್ನೋದಕ್ಕೆ ಅನೇಕ ನಿದರ್ಶನಗಳು ಉಂಟು. ನಾನು ಮೊದಲು ಅವರ ಕುಟುಂಬದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಡಾಕ್ಟರ್ ಶಿವಶಂಕರಪ್ಪನವರು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟುವುದರ ಮೂಲಕ ಅನೇಕರ ಜೀವನಕ್ಕೆ ದಾರಿದೀಪವಾಗಿದ್ದಾರೆ. ಹೆಣ್ಣು ಮಕ್ಕಳು ಬೇರೆ ಊರಿಗೆ ಹೋಗದೆ ಇದ್ದೂರಲ್ಲೇ ಇತ್ಕೊಂಡು ಒಳ್ಳೆಯ ಒಂದು ಶಿಕ್ಷಣ ಪಡೀಲಿಕ್ಕೆ ಇದು ಬಹಳ ಸಹಕಾರಿಯಾಗಿದೆ. ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವರು ದಕ್ಷಿಣ ಕ್ಷೇತ್ರವನ್ನು ಬಹಳ ಚೆನ್ನಾಗಿ ಅಭಿವೃದ್ಧಿ ಪಡಿಸಿದ್ದಾರೆ. ನಂತರ ನಾವು ಅವರ ಮಗ ಎಸ್ ಮಲ್ಲಿಕಾರ್ಜುನ್ ಅವರು ಸಹ ಮಂತ್ರಿಗಳಾಗಿ ದಾವಣಗೆರೆಗೆ ಅಪಾರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂದ್ರೆ ಕುಂದುವಾಡದ ಕೆರೆ, ಗ್ಲಾಸ್ ಹೌಸ್, ಫ್ಲೈ ಓವರ್ಸ್, ರಸ್ತೆಗಳು, ಪಾರ್ಕ್ಗಳು, ಹೀಗೆ ಅನೇಕ ಕೆಲಸಗಳನ್ನ ಅವರು ಮಾಡಿದ್ದಾರೆ. ಅವರಿಗೆ ಒಂದು ಒಳ್ಳೆ ವಿಷನ್ ಇದೆ. ಅವರು ತಮ್ಮ ಅವಧಿಯಲ್ಲಿ ದಾವಣಗೆರೆಯನ್ನ ಚೆನ್ನಾಗಿ ಅಭಿವೃದ್ಧಿ ಪಡಿಸಿದ್ದಾರೆ. ಇಂತಹ ಒಂದು ಶ್ರೇಷ್ಠ ಕುಟುಂಬದ ಸೊಸೆ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು. ವ್ಯಕ್ತಿಗತವಾಗಿ ಅವರ ಒಂದು ವ್ಯಕ್ತಿತ್ವ, ಅವರು ಸಮಾಜಮುಖಿಯಾಗಿ ಮಾಡ್ತಿರೋ ಕೆಲಸಗಳು ನಮ್ಮ ಕಣ್ಮುಂದೆ ಬರ್ತದೆ. ಅವರು ಆರೋಗ್ಯ ಶಿಬಿರಗಳನ್ನು ಇಡೀ ಜಿಲ್ಲೆಯಾದ್ಯಂತ ಬಹಳ ಚೆನ್ನಾಗಿ ಯಶಸ್ವಿಯಾಗಿ ನಡೆಸಿದ್ರು. ಅದರಲ್ಲೂ ಹೆಣ್ಣು ಮಕ್ಕಳ ಕ್ಯಾನ್ಸರ್ ಬಗ್ಗೆ ಅಂತೂ ಅದರ ಅರಿವು, ಮಾಹಿತಿ ನೀಡುವ ನಿಟ್ಟಿನಲ್ಲಿ ಅನೇಕ ಶಿಬಿರಗಳನ್ನು ನಡೆಸಿದ್ರು. ಆ ಪ್ರತಿಯೊಂದು ಶಿಬಿರದಲ್ಲೂ ತಾವು ಖುದ್ದಾಗಿ ಹೋಗಿ ಅದು ಪೂರ್ಣ ಆಗೋ ತನಕ ಅಲ್ಲಿದ್ದು ಬಹಳ ಒಂದು ಕಾಳಜಿ ಕಳಕಳಿಯಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದನ್ನ ನಾವು ಗಮನಿಸಿದ್ವಿ. ಹೀಗೆ ಅವರು ಆರೋಗ್ಯಕ್ಕೆ, ಶಿಕ್ಷಣಕ್ಕೆ ಬಹಳ ಒತ್ತು ಕೊಡುವಂತ ವ್ಯಕ್ತಿತ್ವ. ಅವರು ವಿದ್ಯಾವಂತರು, ಬುದ್ಧಿವಂತರು ಇದ್ದಾರೆ, ಉತ್ತಮ ವಾಗ್ಮಿಗಳಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಅವರು MP ಆದ್ರೆ ಅಲ್ಲಿಯ ಯೋಜನೆಗಳನ್ನ ಹಳ್ಳಿಗಳ ಜನಗಳಿಗೆ ಮುಟ್ಟಿಸ್ಲಿಕ್ಕೆ ಬಹಳ ಸಹಕಾರ ಆಗುತ್ತೆ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಅವರು ಹೆಣ್ಣು ಮಕ್ಕಳ ಒಂದು ಎಜುಕೇಶನ್ ಮತ್ತೆ ಅವರ ಆರ್ಥಿಕ ಸ್ವಾವಲಂಬನೆ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನ ರೂಪಿಸಬೇಕು ಅಂದ್ಬಿಟ್ಟು ಅವರು ಒಂದು ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಾಕೊಂಡಿರೋದ್ರಿಂದ ಅವುಗಳನ್ನೆಲ್ಲ ಅಲ್ಲಿ ಆ ಯೋಜನೆಗಳನ್ನ ಕೇಂದ್ರದಿಂದ ತಂದು ಇಲ್ಲಿಗೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದಲೂ ಸಹ ನಾವು ಅವ್ರಿಗೆ ಗೆಲ್ಸೋದು ಬಹಳ ಮುಖ್ಯವಾಗಿದೆ. ಮತ್ತು ಪ್ರಭಾ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಬಹಳ ತಾಳ್ಮೆ ಇದೆ ಅವರಿಗೆ. ಯಾರು ಏನಾರು ಸಮಸ್ಯೆ ತಗೊಂಡು ಅವ್ರ ಹತ್ರ ಹೋದ್ರೆ ಅವ್ರಿಗೆ ಅದಕ್ಕೆ ಸಮಸ್ಯೆನ ಬಹಳ ಸಮಾಧಾನದಿಂದ ಕೇಳ್ತಾರೆ. ಅಷ್ಟೇ ಅಲ್ಲ, ಅದಕ್ಕೆ ಪರಿಹಾರನೂ ಸಹ ಅವರು ಸೂಚನೆ ಮಾಡ್ತಾ ಇದ್ರು. ಶ್ರೀಮತಿ ಪ್ರಭಾರವರು ಆದರ್ಶ ಗೃಹಿಣಿ, ವೈದ್ಯೆ, ಬಹಳ ಸಜ್ಜನಿಕೆಯ ಒಂದು ಹೆಣ್ಮಗಳು. ಅವ್ರು ನೋಡಿದ್ರೆ ಬಹಳ ಗೌರವ ಉಕ್ಕು ಬರುವಂತಹ ಒಂದು ವ್ಯಕ್ತಿತ್ವ. ಇವೆಲ್ಲ ಅಷ್ಟೇ ಅಲ್ಲ, ಅವರು ಸಮಾಜಕ್ಕೆ ಏನಾರು ಒಳ್ಳೇದು ಮಾಡಬೇಕು ಅನ್ನೋ ಒಂದು ಕಾಳಜಿ ಕಳಕಳಿ ಉಳ್ಳವರು. ಇಂತಹ ಒಬ್ಬ ಮಹಿಳೆಯನ್ನ ನಾವು ಆರಿಸಿ ಕಳಿಸಿದ್ರೆ ಖಂಡಿತ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯತೆ ಹೆಚ್ಚು ಇದೆ ಅನ್ನೋ ದೃಷ್ಟಿಕೋನದಿಂದ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ. ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಮತ ಹಾಕಿ ಅವರನ್ನ ಗೆಲ್ಲಿಸಿ ನಾವೆಲ್ಲ ಸಹ ನಮ್ಮ ಊರಿನ ಒಂದು ಅಭಿವೃದ್ಧಿಗೆ ಅವರ ಜೊತೆ ಕೈ ಜೋಡಿಸೋಣ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ.